ನಮಸ್ಕಾರ. ರಾಜ್ಯ ಸರ್ಕಾರ ಹಿಂದಿ ಭಾಷೆಗೆ ಸಂಬಂಧಪಟ್ಟಂತೆ ಇತ್ತೀಚಿನ ದಿನಗಳಲ್ಲಿ ಅದು ತೃತೀಯ ಭಾಷೆ ವಿಶೇಷವಾಗಿ ಹಿಂದಿ ತೆಗೆದುಕೊಂಡಂಥವರಿಗೆ 625 ಅಂಕಗಳನ್ನು ಇದ್ದಿದ್ದು ದಿಢೀರನೆ ಯಾರಿಗೂ ಕನ್ಸಲ್ಟ್ ಮಾಡದೆ ಅದನ್ನು ಗ್ರೇಡಿಂಗ್ ಕೊಡ್ತೀವಿ, ಅದನ್ನು ಯಾವ ಲೆಕ್ಕಕ್ಕೆ ತೆಗೆದುಕೊಳ್ಬಾರ್ದು ಅಂಥೇಳಿ 625ರಿಂದ 525ರವರೆಗೆ ಇಳಿಸಿದ್ದಾರೆ. ಇದು ದುಃಖದ ಸಂಗತಿ ಅಂತಂದರೆ ಯಾರಿಗೂ ಕನ್ಸಲ್ಟ್ ಮಾಡಿಲ್ಲ, ಪಬ್ಲಿಕ್ ಡೊಮೇನಲ್ಲಿ ಬಿಟ್ಟು ಅದ್ರ ಬಗ್ಗೆ ಏನಂತಾರೆ ಎಲ್ಲರ ಅಭಿಪ್ರಾಯ ಕೂಡ ತೆಗೆದುಕೊಂಡಿಲ್ಲ. ಹೀಗಾಗಿ ಬಾರ್ಡರ್ನಲ್ಲಿದ್ದಂಥ ಜನರಿಗೆ ಪ್ಲಸ್ ತೃತೀಯ ಭಾಷೆ ಹಿಂದಿ ತೆಗೆದುಕೊಂಡಂಥ ಜನರಿಗೆ ಬಹಳ ನೋವಿನ ಒಂದು ಸಂಗತಿ ಆಗಿದೆ. 25, 30, 40 ಸಾವಿರ ಹಿಂದಿ ಬಿ ಎಡ್ ಮಾಡಿಕೊಂಡು ಕೂತಂಥ ಶಿಕ್ಷಕರು ಯಾರು ವೇಟ್ ಮಾಡ್ತಿದ್ದಾರೆ, ಇವತ್ತಿಲ್ಲ ನಾಳೆ ನಾ ಹಿಂದಿ ಟೀಚರ್ ಆಗಬೇಕಂತ, ಅವರಿಗೂ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಬಿದ್ದಿದೆ. ಅಲ್ಲದೆ ನಾನು ಅವ್ರಿಗಿಂತಲೂ ಮೇಲಾಗಿ ವಿದ್ಯಾರ್ಥಿಗಳು ಈ ಭಾಗದಲ್ಲಿ ವಿಶೇಷವಾಗಿ ನಾವೆಲ್ಲ ನಿಜಾಮ್ ಸ್ಟೇಟಿಂದ ಅಥವಾ ಹೈದರಾಬಾದ್ ಸ್ಟೇಟಿಂದ ಸಬ್ಸಿಕ್ವೆಂಟ್ಲಿ ನಾವು ಕರ್ನಾಟಕದಲ್ಲಿ ಅಥವಾ ಅಂದಿನ ಮೈಸೂರಲ್ಲಿ ನಾವು ಮರ್ಜ್ ಆದಂಥವ್ರು. ಇಲ್ಲಿ ಭಾಳ ಸಾಮಾನ್ಯವಾಗಿ ಈ 5-6 ಜಿಲ್ಲೆಗಳಲ್ಲಿ ಹಿಂದಿ ಭಾಷೆ ಎಲ್ಲರೂ ಮಾತಾಡ್ತಾರೆ. ಅದು ಯಾಕೆ ಅವರು ಮಾತಾಡ್ತಾರೆ? ಸರಳ ಭಾಷೆ, ಎಲ್ಲರಿಗೆ ಸಂಬಂಧಪಟ್ಟಿದ್ದು ಅಂತಂದು ಕಾಮನ್ ಆಗಿ 70%, 75% ಜನರು ಆ ಭಾಷೆಯನ್ನು ದಿನನಿತ್ಯದಲ್ಲಿ ಬಳಕೆ ಮಾಡ್ತಾರೆ. ಇದು ದಿಢೀರನ್ನೇ ಬಂದ್ ಮಾಡೋದು ಯಾಕೆ? ಬೆಂಗಳೂರಲ್ಲಿ ಅಥವಾ ಮೈಸೂರಲ್ಲಿ ಬಹುಶಃ ಅದರ ಅಗತ್ಯತೆ ಅಷ್ಟು ಬಂದಿರಲಿಕ್ಕಿಲ್ಲ. ಆದರೆ ಈ ಭಾಗದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಬಳಕೆ ಮಾಡ್ತೀವಿ. ಮತ್ತು ಈ ಭಾಗದ ಜನರು ಬೇರೆ ಭಾಗದಲ್ಲಿ ಎಲ್ಲೇ ಹೋದರೂ ಕೂಡ ಅವ್ರಿಗೆ ಅನುಕೂಲ ಆಗುತ್ತೆ. ಈ ವಿಷಯವನ್ನು ತೆಗೆದುಕೊಂಡು ಇವತ್ತು ಅಂದರೆ PIL ಹಾಕಿದ್ರು, ಎಲ್ಲ ಆ ಒಂದು ಕೋರ್ಟಿಗೆ ಹೋಗ್ಬೇಕಂತ ಸಲಹೆ ಕೂಡ ನಾನು ಕೊಟ್ಟಿದ್ದೆ ಅನೇಕ ಶಿಕ್ಷಕರಿಗೆ ಮತ್ತು ಈ ಸಂಘಟನೆಗಳಿಗೆ. ಇವತ್ತು PILಲ್ಲಿ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಮೊದಲಿದ್ದಂತೆ ನೀವು ಮುಂದುವರಿಬೇಕು ಅಂತ ಒಂದು ಆದೇಶವನ್ನು ಮಾಡಿದ್ದಾರೆ. ನಾನು ಈ ಆದೇಶಕ್ಕೆ ನಾನು ಸ್ವಾಗತವನ್ನು ಮಾಡ್ತೀನಿ. ಪ್ಲಸ್ ಇದನ್ನು ಈ ಒಂದು ಹೋರಾಟದಲ್ಲಿ ಯಾರೇ ಪಾಲ್ಗೊಂಡಿದ್ರು, ಯಾರೇ ಇದಕ್ಕೆ ಹೆಚ್ಚಿನ ಆಸಕ್ತಿ ವಹಿಸಿ ಕೋರ್ಟ್ಗೆ ಹೋದಂಥವ್ರು, ಅದಕ್ಕೆ ಅಂದರೆ ಸಲಹೆಗಳನ್ನು ಕೊಟ್ಟಂಥವ್ರು ಅಷ್ಟೇ ಅಲ್ಲ, ಯಾರು ತಮ್ಮ ನೋವನ್ನು ತೋಡ್ಕೊಂಡು ಕೋರ್ಟನ್ನು ಮೊರೆಗೆ ಹೋಗಿದ್ರು ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇಲ್ಲಿ ಈ ಜಯ ಯಾರ್ದು ಅಂತಂದರೆ ಈ ಸಂಪೂರ್ಣವಾದಂಥ ತೆಗೆದುಕೊಂಡಂಥ ಹಿಂದಿ ಶಿಕ್ಷಕರಿಗಾಗಲಿ ಅಥವಾ ತ್ರಿಭಾಷೆ ಪದ್ಧತಿಯಲ್ಲಿ ಬಾರ್ಡರ್ ವಿಲೇಜಸ್ಗಳಲ್ಲಿ, ಬಾರ್ಡರ್ ಸ್ಟೇಟ್ ಬೇರೆ ಬೇರೆ ಭಾಗದಲ್ಲಿ ಅಲ್ಲಿ ತುಳು ತೆಗೆದುಕೊಳ್ತಾರೆ, ಮರಾಠಿ ತೆಗೆದುಕೊಳ್ತಾರೆ, ತೆಲುಗು ತೆಗೆದುಕೊಳ್ತಾರೆ, ತಮಿಳು ತೆಗೆದುಕೊಳ್ತಾರೆ, ಉರ್ದು ಕೂಡ ಅನೇಕ ಭಾಗದಲ್ಲಿ ಉರ್ದು ಶಾಲೆಗಳು ಇದ್ದಾವೆ. ಅದು ಮೊದಲನೇ ಭಾಷೆ ಉರ್ದು ತೆಗೆದುಕೊಂಡ್ರೆ ಎರಡನೇದು ಇಂಗ್ಲೀಷ್ ತೆಗೆದುಕೊಳ್ತಾರೆ, ಮೂರನೇ ಭಾಷೆ ಅವ್ರು ಕನ್ನಡ ತೆಗೆದುಕೊಳ್ತಾರೆ, ಮೂರನೇ ಭಾಷೆ ಕನ್ನಡ ಕಲಿತಾರೆ. ಅವ್ರಿಗೆ ಕನ್ನಡ ಕಲಿಬೇಕು ಕರ್ನಾಟಕದಲ್ಲಿ ಅಂತ ಆಸಕ್ತಿ ಇದೆ. ಇವ್ರ ಬಗ್ಗೆ ನೀವು ಚಿಂತೆ ಮಾಡದೆ ಕೈ ಬಿಡ್ತೀರಲ್ಲ, ಇಲ್ಲ ನೀವು ಅವ್ರು ಕಲಿಬೋದು ಅಂತ ನೀವು ಅನ್ಬೋದು, ಆದರೆ ಯು ಆರ್ ಡೈಲ್ಯೂಟಿಂಗ್ ದ ಇಶ್ಯೂ. ಮತ್ತೊಮ್ಮೆ ಮಧು ಬಂಗಾರಪ್ಪನವರಿಗೆ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಈ ಭಾಗದ ಹಿಸ್ಟ್ರಿಯನ್ನು ಕೂಡ ನೋಡ್ಕೊಳ್ರಿ. ನೀವು ಬರೀ ದಿಢೀರನ್ನೇ ತೆಗೆದುಕೊಂಡು ಇಲ್ಲಿ ಪಾಲಿಟಿಕ್ಸ್ ಮಾಡಬೇಡ್ರಿ, ರಾಜಕೀಯ ತರಬೇಡ್ರಿ ಅಂತ ನಾನು ಭಾಳ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರಿಗೂ ನಾನು ವಿನಂತಿ ಮಾಡ್ತೇನೆ. ದಯವಿಟ್ಟು ಇದನ್ನು ಇಲ್ಲೇ ಕೈ ಬಿಡ್ರಿ, ತ್ರಿಭಾಷಾ ಪದ್ಧತಿಯನ್ನು ಮುಂದುವರಿಸಿ. ಇವತ್ತು ಕೇಂದ್ರದ ಕಡೆ ತಾವು ಬಟ್ ಮಾಡಿ ತೋರಿಸ್ತಿದ್ರೆ ಕೇಂದ್ರದವರು ಕೂಡ ಇಲ್ಲ, CBSE ಅಥವಾ ಒಟ್ಟಾರೆ ಕೇಂದ್ರದ ಎಲ್ಲದಕ್ಕೂ ಈಗ ತ್ರಿಭಾಷಾ ಪದ್ಧತಿಯನ್ನು ತಂದಿದ್ದಾರೆ. ಇದು ರಾಷ್ಟ್ರದ ಎಲ್ಲ ಜನರಿಗೂ ಉಪಯೋಗ ಆಗೋದಂಥ ಒಂದು ಭಾಷೆ. ದಯವಿಟ್ಟು ಅದನ್ನು ಅಳವಡಿಸಬೇಕು. ಮತ್ತು ಯಾವ ಕಾರಣಕ್ಕೂ ಕೂಡ ಏನೇ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ, ದಯವಿಟ್ಟು ಅದನ್ನು ಪಾಲನೆ ಮಾಡಬೇಕಂತದಂತ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ.